ಆಗ ನನಗೆ 18 ವರ್ಷ, ಭುಜ ಒತ್ತಿ ಒಂಟಿಯಾಗಿ ಸಿಗು ಎನ್ನುತ್ತಿದ್ರು. ಸೂರ್ಯವಂಶ ನಟಿಯ ಶಾಕಿಂಗ್ ಹೇಳಿಕೆ. 1999ರಲ್ಲಿ ಬಿಡುಗಡೆಯಾದ ಸೂರ್ಯವಂಶ ಸಿನಿಮಾದ ಮೂಲಕ ಇಶಾ ಕೊಪ್ಪಿಕರ್ ಸ್ಯಾಂಡಲ್ವುಡ್ಗೆ ಕಾಲಿಟ್ರು. ಎಂದಿಗೂ ಸಹ ಸಿನಿ ಪ್ರೇಕ್ಷಕರ ಮೆಚ್ಚಿನ ಚಿತ್ರಗಳಲ್ಲಿ ಒಂದು ಓ ನನ್ನನಲ್ಲೇ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಾರೆ. ಇಶಾ ತೆಲುಗು ಸಿನಿಮಾ ವೈಫ್ ಆಫ್ ವಿ ವರಪ್ರಸಾದ್ ಮೂಲಕ ಸಿನಿ ಲೋಕಕ್ಕೆ ಕಾಲಿಟ್ಟರು. 2001 ಹೂ ಅಂತಿಯಾ ಓಹೋ ಅಂತಿಯಾ ಸಿನಿಮಾದ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಹತ್ತಿರವಾದರು. ಸಾಕಷ್ಟು ಸಮಯದ ನಂತರ ಇಶಾ 2018ರಲ್ಲಿ ಲೂಟಿ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಕಮ್ಬ್ಯಾಕ್ ಮಾಡಿದ್ರು. ವಿಶೇಷ ಅಂದ್ರೆ ಸೂರ್ಯವಂಶದಲ್ಲಿನ ಇವರ ನಟನೆಯ ವಿಡಿಯೋಗಳು ಎಂದಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇರುತ್ತವೆ. ನಟಿ ಇಶಾ ಕೊಪ್ಪಿಕರ್ ಚಿತ್ರರಂಗಕ್ಕೆ ಬಂದ ಆರಂಭಿಕ ದಿನಗಳಲ್ಲಿ ಕಾಸ್ಟಿಂಗ್ ಕೋಚ್ ಅನುಭವಗಳ ಬಗ್ಗೆ ಮಾತನಾಡಿದ್ದಾರೆ. ಪಾತ್ರಧಾರಿಗಳನ್ನ ನಿರ್ಧರಿಸುವ ಶಕ್ತಿ ಬಹುತೇಕ ನಿರ್ದೇಶಕ ಮತ್ತು ನಟರಿಗೆ ಇರುತ್ತೆ. ಆ ಸಮಯದಲ್ಲಿ ಅನೇಕ ನಟಿಯರು ಒತ್ತಡಕ್ಕೆ ಸಿಲುಕಿ ಚಿತ್ರರಂಗವನ್ನ ತೊರೆಯಲು ನಿರ್ಧರಿಸುತ್ತಾರೆ. ನಾನು ಸೇರಿದಂತೆ ಕೆಲವರು ಛಲ ಬಿಡದೆ ಇಂಡಸ್ಟ್ರಿಯಲ್ಲಿ ಮುಂದುವರೆದಿದ್ದೇವೆ. ಒಬ್ಬ ಮ್ಯಾನೇಜರ್ ಮತ್ತು ನಟ ನನ್ನನ್ನು ಸಂಪರ್ಕಿಸಿದಾಗ ನನಗೆ 18 ವರ್ಷ. ಸಿನಿಮಾದಲ್ಲಿ ಅವಕಾಶ ಗಿಟ್ಟಿಸಿಕೊಳ್ಳಲು ನಟರ ಜೊತೆ ಫ್ರೆಂಡ್ಲಿ ಆಗಿ ಇರಲು ಹೇಳಿದ್ರು. ನಾನು ತುಂಬಾ ಸ್ನೇಹಜೀವಿ, ಆದರೆ ಅವರ ಪ್ರಕಾರ ಸ್ನೇಹ ಅಂದ್ರೆ ಬೇರೆಯದ್ದೇ ಆಗಿತ್ತು ಎಂದಿದ್ದಾರೆ. ಅಲ್ಲದೆ ಇಶಾ ಕೊಪ್ಪಿಕರ್ ತಮ್ಮ 23ನೇ ವಯಸ್ಸಿನಲ್ಲಿ ನಡೆದ ಆಘಾತಕಾರಿ ಕಾಸ್ಟಿಂಗ್ ಕೋಚ್ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಸ್ಟಾರ್ ನಟರೊಬ್ಬರು ನನ್ನನ್ನು ಒಂಟಿಯಾಗಿ ಭೇಟಿಯಾಗುವಂತೆ ಆಹ್ವಾನಿಸಿದ್ರು. ಡ್ರೈವರ್ ಅಥವಾ ಬೇರೆ ಯಾರು ಇರಬಾರ್ದು ಅಂತ ಹೇಳಿದ್ರು. ಯಾರೂ ಇಲ್ಲದೆ ಒಬ್ಬರೇ ನನ್ನನ್ನು ಭೇಟಿಯಾಗಲು ಬರಬೇಕು ಎಂದರು. ಆದರೆ ನಾನು ನಿರಾಕರಿಸಿದೆ ಎಂದು ಇಶಾ ಸದ್ಯ ಹೇಳಿಕೊಂಡಿದ್ದಾರೆ. ನಟರು ಮತ್ತು ನಿರ್ದೇಶಕರುಗಳ ಮ್ಯಾನೇಜರ್ಗಳೊಂದಿಗಿನ ಕೆಲವು ಕೆಟ್ಟ ಅನುಭವಗಳ ಬಗ್ಗೆ ಇಶಾ ಮಾತನಾಡಿದ್ದಾರೆ. ವ್ಯವಸ್ಥಾಪಕರು ನನ್ನನ್ನು ಅನುಚಿತವಾಗಿ ಸ್ಪರ್ಶಿಸುತ್ತಿದ್ದರು. ನಾನು ನಟರೊಂದಿಗೆ ತುಂಬಾ ಸ್ನೇಹದಿಂದ ಇರುವಂತೆ ನಟಿಸುತ್ತಿದ್ದರು. ಅಲ್ಲದೆ ಕೆಲವರು ಅನುಚಿತವಾಗಿ ನನ್ನ ಭುಜವನ್ನ ಒತ್ತಿ ಮುಟ್ಟುತ್ತಿದ್ದರು ಎಂದು ಶಾಕಿಂಗ್ ವಿಚಾರವನ್ನ ಸದ್ಯ ಬಿಚ್ಚಿಟ್ಟಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.